ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ನಾನು ನಾಗಣ್ಣ, ಹಿಂದೆ ನನ್ನ ಫ್ರೆಂಡ್ ಇದ್ದಾನೆ ಮನು. ಹಾಯ್ ಫ್ರೆಂಡ್ಸ್. ಸೊ ನಾವು ಹೋಗ್ತಾ ಇದ್ದೀವಿ ಒಂದು ಅನಾಥಾಶ್ರಮಕ್ಕೆ. ಸೊ ಚಿಕ್ಕ ಮಕ್ಕಳು ಪ್ರಸನ್ನ ಜ್ಯೋತಿ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಏನು ಸ್ಪೆಷಲ್ಲು ಅಂತ ನೀವು ಅಂದ್ಕೊಂಡಿದ್ದೀರಾ? ಏನಕ್ಕೆ ಅನಾಥಾಶ್ರಮ ಹೋಗ್ತಾ ಇದ್ದೀನಿ ಅಂತ ಅದನ್ನು ನಾನೇ ಹೇಳ್ಬಿಡ್ತೀನಿ. ಸೊ ಹಿಂಗೆ ಒಂದು ಥಾಟ್ ಬಂತು. ಸೊ ಅನಾಥ ಮಕ್ಕಳಿಗೆ ಒಂದು ಪನ್ನೀರ್ ತಿನ್ನಿಸ್ಬೇಕು, ಬ್ರೋಕೋಲಿ ತಿನ್ನಿಸ್ಬೇಕು ಅಂತ. ಸೊ ಹಂಗೆ ನನ್ನ ವೈಫ್ ಹತ್ರ ಡಿಸ್ಕಸ್ ಮಾಡ್ತಾಯಿದ್ದೆ. ಸೊ ಅವರು ಒಂದು ಐಡಿಯಾ ಕೊಟ್ಟರು, ಮಾಡಿ ಒಳ್ಳೆ ಸ್ಟೆಪ್ಪು ಮಾಡಿ ಅಂತ. ಏನು ಒಂದು ಸಣ್ಣ ಮಟ್ಟ ನಂದೊಂದು ಗೆಸ್ಚರು ಮಕ್ಕಳಿಗೆ. ಒಂದು ಗೆಸ್ಚರು. ನಾನು ಹೋಗ್ತಾ ಇರೋದು ಇಲ್ಲೇ ಪುಟ್ಟನಹಳ್ಳಿ ಹತ್ರ ಕೆರೆ ಇದೆ ನೋಡ್ಬೋದು ಕೆರೆ. ಸೊ ಶಿವದ ದೇವಸ್ಥಾನ ಹಿಂಭಾಗ ಇರೋದು ಅದು ಆಶ್ರಮ, ಜೈನ್ ಸ್ಕೂಲ್ ಹತ್ರ. ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅಂತ. ಸೊ ಓಂ ನೀನೆ ಏನಂತೀಯ ನಾಗಣ್ಣ? ಏನಂತೀಯ ಮನು? ಇದೇ ಸರ್ಕಲ್ಲು ನೋಡ್ಬೋದು, ಪುಟ್ಟೇನಹಳ್ಳಿ ಸರ್ಕಲ್ ಹಿಂದೆ ಎಲ್ಲ ನೋಡ್ತಾ ಇದ್ದೀರಾ. ಸೊ ಇಲ್ಲೇ ರೈಟು. ಸೊ ಹಿಂಗೇ ಕೆರೆ, ಇದೇ ರೋಡಲ್ಲಿ ಕೆರೆ ಹತ್ರ ಬಂದುಬಿಟ್ರೆ ಫುಲ್ ಡೆಡ್ ಎಂಡಲ್ಲಿ ಆಶ್ರಮ ಸಿಗುತ್ತೆ. ಆಶ್ರಮ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲೋಗಿ ಮಿಕ್ಕಿದ್ದು ಮಾತಾಡ್ತೀನಿ ಗೈಸ್. ಆ್ಯಕ್ಚುಲಿ ಅದು ನಾನು ಈವ್ನಿಂಗ್ ಅದು ಮಾಡ್ತೀನಿ. ಮಾರ್ನಿಂಗ್ ನಾನು ಆಫೀಸಲ್ಲಿ ಕೆಲಸ ಮಾಡ್ತೀನಿ. ಸೊ ನನಗೆ ಒಂದು ಥಾಟ್ ರಘು ಅಂತ. ಸೊ ಗೈಸ್, ಏನಂದರೆ ಈ ಮಿಷಿನು ಇದಕ್ಕೆ ಅಂತಲೇ ಮಾಡಿಸಿರೋದು. ಸೊ ಯೂಶ್ವಲಿ ನಂಗೆ ಪಾರ್ಟಿ ಆರ್ಡರ್ಸ್ ಎಲ್ಲ ಬರ್ತಾಯಿತ್ತು. ಬಟ್ ನನ್ನ ವೈಫ್ ಐಡಿಯಾ ಕೊಟ್ಟರು, ನೀವು ಒಂದು ಸತಿ ಆದ್ರೂ ಇನ್ಮೇಲೆ ತಿಂಗಳಲ್ಲಿ ಅನಾಥಾಶ್ರಮಕ್ಕೆ ಹೋಗಬೇಕು, ಮಕ್ಕಳಿಗೆ ಪನ್ನೀರು ತಿನ್ನಿಸ್ಬೇಕು ಅಂತ. ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡೆ ಇದೊಂದು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಫಸ್ಟು ಟೈಮ್ ಇಲ್ಲಿ ಬಂದು ಕೊಡ್ತಾ ಇರೋದು. ಇದು ಬಂದು ಪ್ರಸನ್ನ ಜ್ಯೋತಿ ಆಶ್ರಮ ಅಂತ. ಇದಿರೋದು ಪುಟ್ಟೇನಹಳ್ಳಿ, JP ನಗರ್ ಇದೆ. ಇನ್ಮೇಲೆ ಬಾ ನಾಗಣ್ಣ, ಇದು ಸ್ವಲ್ಪ ವೆಯ್ಟ್ ಇದೆ ನೋಡ್ಕೊಂಡಿತ್ತು. ಇರೋದು ಹಾಂ ಇದು ಒಂಚೂರು ಹಾಂ ಇಲ್ಲ ಅದು ಕರೆಕ್ಟಾಗಿರ್ಬೇಕು ನಾಗಣ್ಣ. ಒಂದು ಸ್ವಲ್ಪ ಇತ್ತು. ಹಾಂ ಇಡು, ಇಲ್ಲ ಇಡೋಣ. ಹಾಂ ಇದ್ರ ಮೇಲೆ ಎತ್ಕೊ. ಹಾಂ ಇನ್ನು ಸ್ವಲ್ಪ ಇತ್ತು. ಹಾಂ ಸೆಟಪ್ ಆಗಿದೆ. ಇದೇ ಹೊಸ ಮಿಷಿನು, ಇಲ್ಲೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ನೋಡೋಣ ಎಷ್ಟು ಜಾಗಕ್ಕೆ ಹೋಗುತ್ತೆ. ಬೆಂಗಳೂರಲ್ಲಿ ಎಷ್ಟೆಷ್ಟಿದೆಯೋ ಆಶ್ರಮಕ್ಕೆ ಎಲ್ಲ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಜೊತೇಲಿ ಭಗವಂತ ಇದ್ದಾನೆ, ಎಲ್ಲ ಒಳ್ಳೆಯದೇ ಆಗುತ್ತೆ. ಹೊಡಿದು ಎಲ್ಗಿ. ಸೊ ಇದೆಲ್ಲ ರೆಡಿ ಇದೆ. ಪನ್ನೀರ್ ಕಟ್ ಮಾಡಬೇಕು ಇವಾಗ. ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗ ಪಟ ಅಂತ ಚುಚ್ಕೊಂಡ್ಬಿಟ್ರೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಮಕ್ಕಳು ಬರ್ತಾರೆ. ನೋಡಿ ಹೆಂಗೆ ಸಖತ್ತಾಗಿ ರೆಡಿ ಆಗುತ್ತೆ. ನೀನು ಬ್ರೋಕೋಲಿ ಚುಚ್ಕೊಂಡ್ಬಿಡ್ತೀಯಾ? ಇಲ್ಲ ಪನ್ನೀರೇ ಚುಚ್ತೀಯ ಸ್ಟಾರ್ಟಿಂಗಲ್ಲಿ? 8 ಚುಚ್ಚು, ಜಾಯಿಂಟ್ ಮಾಡಿ ಚುಚ್ಚು 8 ಚುಚ್ಚು. ಮಕ್ಕಳ ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮು. ಎಲ್ಲ ನನ್ನ ವೈಫಿಗೆ ಥ್ಯಾಂಕ್ಸ್ ಹೇಳಬೇಕು, ಅವರೇ ಐಡಿಯಾ ಕೊಟ್ಟಿದ್ದು. ಹಲೋ, ಪನ್ನೀರ್ ಎಲ್ಲರಿಗೂ ಇಷ್ಟ ತಾನೇ? ವೆರಿ ಗುಡ್. ಇಷ್ಟ ಇಲ್ವಾ ನಿಮ್ಗೆ? ಹಂಗಾದ್ರೆ ಬ್ರೋಕೋಲಿ ಮತ್ತು ಪೈನಾಪಲ್. ಮಕ್ಕಳೆಲ್ಲ ಬಂದಿದ್ದಾರೆ, ಫುಲ್ ಎನರ್ಜಿ ಆಗಿದ್ದಾರೆ ಮಕ್ಕಳು. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಈ ಫೀಲಿಂಗು. ಎಲ್ಲ ನಮ್ಮ ಗುರುಗಳ ಆಶೀರ್ವಾದ.
ನಮ್ಮ ಪೆರಿವ ಆಶೀರ್ವಾದ. ಪೆರಿವಾನೇ ನನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ ಮಕ್ಳ ಹತ್ರ. ಅಷ್ಟೇ, ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಸೊ ಗೈಸ್, 3 ಡಿಶ್ಶು, ಒಂದು ಪನ್ನೀರು, ಒಂದು ಬ್ರೋಕೊಲಿ, ಒಂದು ಪೈನಾಪಲ್. ಸೊ ಅವ್ರಿಗೊಂದು ಸ್ನ್ಯಾಕ್ಸ್ ಕೊಟ್ಬಿಟ್ರೆ ಸೂಪರ್. ಮತ್ತು ಅವ್ರದ್ದು ಮೆನು ನೋಡ್ತೀರಾ ಹೆಂಗಿರುತ್ತೆ ಅಂತ, ಆಶ್ರಮದ್ದು ಮೆನು ನೋಡಿ. ಇಲ್ಲಿ ನೋಡಿ ಮೇಲೆ ಸಖತ್ತಾಗಿ ಕೊಡ್ತಾರೆ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊತಾರೆ ಗೈಸ್ ಇಲ್ಲಿ. ಇವರಿಬ್ಬರ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಇವನು ಎಲ್ಲ ಒಳ್ಳೆಯ ಟೈಮಲ್ಲಿ ನಂಗೆ ಸಪೋರ್ಟ್ ಮಾಡಿದ್ದಾನೆ. ನಾನು ಡೌನ್ ಇರುವಾಗೆಲ್ಲ ಇವನು ಸಪೋರ್ಟ್ ಮಾಡಿದ್ದಾನೆ. ನನ್ನ ಫ್ರೆಂಡ್ ನಾಗಣ್ಣ ಅಂತೂ ಕೇಳೋದೇ ಬೇಡ, ಎಲ್ಲ ಗ್ರೇಟೇ. ಎಲ್ಲ ಒಂದು ದಿವಸ ಚೆನ್ನಾಗಿರ್ತೀವಿ ಗೈಸ್. ಸೊ ಗೈಸ್, ಆಲ್ಮೋಸ್ಟ್ ಇಟ್ಟಿದ್ದೀನಿ ಬ್ರೋಕೋಲಿ. ಫಸ್ಟು ಬ್ರೋಕೋಲಿ ಹಾಕ್ಬಿಡಲಿ ಅಂತ. ಇಲ್ಲಿ ಪನ್ನೀರೆಲ್ಲ ನೀಟಾಗಿ ಚುಚ್ಕೊಂಡು ಇಟ್ಕೊಂಡಿದ್ದಾರೆ, ನೋಡ್ಬೋದು. ಪನ್ನೀರೆಲ್ಲ ಚುಚ್ಕೊಂಡು ಇಟ್ಕೊಂಡಿದ್ದಾರೆ. ನಡೀತಾ ಇದೆ ಕೆಲಸ, ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ. ಮಲ್ಲು ಅಂತ ಹೇಳ್ಬಿಟ್ಟು ಇವನು ಹುಡುಗಿ ಎಲ್ಗಿ ಇವನಿದ್ರೆ ಭಾರಿ ನಗ್ತಾ ಇರ್ತೀವಿ ಗೈಸ್. ಸುಮ್ಮನೆ ನಗ್ತಾ ಇರ್ತಾನೆ ಅವನು. ಹುಡುಗಿ ಎಲ್ಗೆ ಬಾಜು ಇರೋರು ಬಾಲಯ್ಯ ಫ್ಯಾನ್ ರೀ. ಸೊ ಮಕ್ಕಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಆಗೋಯ್ತು ಟೈಮು. ಅಲ್ಲ ಗೈಸ್, ಮನೇಲಿ ಇರದೆ ಓಡ್ ಬಂದ್ಬಿಡ್ತಾರೆ. ಇಲ್ಲೂ ನನ್ನ ಗಂಡ 4 ಸರಿ ಫೋನ್ ಮಾಡಿದ್ದಾನೆ, ಬಾ ಇಲ್ಲಿದ್ಯಾ ಅಂತ. ಎಲ್ಲೂ ಬಿಡಲ್ಲ. ಇವರಿಂದ ನೆಕ್ಸ್ಟು ಊರು ಬಿಟ್ಟು ಹೋಗ್ತೀನಿ, ಅಲ್ಲೂ ಬಂದ್ಬಿಡ್ತಾರ ನೋಡೋಣ. ಎಸ್, ನೀನೆಲ್ಲೋ ನಾನಲ್ಲೇ. ಆದರೆ ಐಡಿಯಾ ಇವ್ರದ್ದೆ ಗೈಸ್, ಐಡಿಯಾ ಇವ್ರದ್ದೆ. ಆಲ್ಮೋಸ್ಟ್ ನೋಡ್ಬೋದು ನೀವು, ಎಲ್ಲ ಈ ಥರ ನಮ್ಮ ಬಾರ್ಬಿಕ್ಯೂಲ್ ರೆಡಿ ಆಗಿಬಿಟ್ಟಿದೆ ನೋಡಿ. ನೀಟಾಗಿ ಬ್ರೋಕೋಲಿ ಪನ್ನೀರು ಎಲ್ಲ ಸುಡ್ತಾ ಇದೆ. ಸೊ ನಡೀತಾ ಇದೆ. ಇದೇ ಕಾನ್ಸೆಪ್ಟು, ಸಿಂಪಲ್ ಕಾನ್ಸೆಪ್ಟ್ ಗೈಸ್. ಮಕ್ಕಳಿಗೆ ಪ್ರೋಟೀನು ಸಿಗಬೇಕು, ಬಾಯಿಗೆ ರುಚಿನೂ ಸಿಗಬೇಕು. ಆಮೇಲೆ ನಮ್ಮ ಹೆಂಗಸ್ರನ್ನ ಕರೆದು ರೋಸ್ಟ್ ಮಾಡಬೇಕು ನಾನು, ಅಷ್ಟೇ. ಬರ್ತಾ ಚಿಕ್ಕ ಹುಡುಗಿ ಆಗ್ತಾಯಿದ್ದೀರಲ್ಲ ನೀವು. ಹಾಂ ಇದು ನೋಡಿ ಗೈಸ್. ಓಕೆ ಗೈಸ್, ನಡೀತಾ ಇದೆ. ಸೊ ಇನ್ನೇನು ಮಕ್ಕಳು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಆಗ್ಬಿಡಲಿ. ಇವಾಗ ಸ್ವಲ್ಪ ಎನರ್ಜಿ ಬಂತು ನನಗೆ, ನನ್ನ ವೈಫ್ ಬಂದ ತಕ್ಷಣ. ಪನ್ನೀರ್ ಟಿಕ್ಕಾ ಅಂತ ಕರೀತಾರೆ ಇದನ್ನು. ಪನ್ನೀರ್ ಟಿಕ್ಕಾ, ಮಶ್ರೂಮ್ ಟಿಕ್ಕಾ. ಸೊ ಎಲ್ಲರೂ ಹೆಸರು ಹೇಳ್ಬೇಕು ನನಗೆ, ಆಯಿತಾ? ಏನು ಓದ್ತಾ ಇದ್ದೀರಾ ಅಂತ ಹೇಳಬೇಕು. ಸ್ಕೂಲ್ ಯಾವ ಸ್ಕೂಲು? ಹಾಂ, ಚಟ್ನಿ ತಂದಿದ್ದೀನಿ, ಕೆಚಪ್ಪು ತಂದಿದ್ದೀನಿ. ಪನ್ನೀರ್ ಅಂದರೆ ಎಲ್ಲರಿಗೂ ಗೊತ್ತು ತಾನೇ. ಪನ್ನೀರ್ ಹೆಂಗೆ ಮಾಡ್ತಾರೆ? ಹಾಂ, ಅಲ್ಲ, ಮಿಲ್ಕಿಂದ. JP ನಗರ್ ಫಸ್ಟ್ ಪ್ಲೇಸಲ್ಲಿ ಇಲ್ಲೇ ಇರೋದು. ಹಾಂ ಹೌದು ಮೇಡಮ್, ನಮ್ಮ ಸರ್ ಒಬ್ರು ಇದ್ದಾರೆ, ಸುಂದರರಾಜನ್ ಮಾಮ ಅಂತ. ಅವರು ಕಳಿಸಿದ್ದು ನನ್ನ ಇಲ್ಲಿ. ಸೊ ನಾನು ಕೇಳ್ತಾ ಇದ್ದೆ, ಈ ಥರ ನನಗೊಂದು ಸ್ಟಾರ್ಟ್ ಮಾಡಬೇಕು. ನನ್ನ ವೈಫ್ ನನಗೆ ಐಡಿಯಾ ಕೊಟ್ಟರು, ಈ ಥರ ಒಂದು ಯಾಕೆ ಮಾಡಬಾರ್ದು ನಾವು ಅಂತ. ಸೊ ಹಂಗಾಗಿ ಈ ಥರ ಒಂದು ಕಾನ್ಸೆಪ್ಟ್ ತೊಗೊಂಬಂದ್ವಿ. ನಾನೇ ಬಿಡಪ್ಪ. ಚಿನಿ ಈ ಕಡೆ ಮಾತಾಡಿ ಕೊಡು. ಆ ವಾಯ್ಸ್ ಬರುತ್ತೆ. ಜರ್ಕೋ ಒಂದು ನಿಮಿಷ, ಹೆಸರು ಕೇಳಿ ಮಕ್ಕಳನ್ನ. ತಗೋ, ಒಂದೊಂದು ಎತ್ಕೊಂಡು ಕೊಡು. ನಿಮ್ಮ ಹೆಸರು? ಗಾನಶ್ರೀ. ನೀವೇನು ಓದ್ತಿದ್ದೀರಾ? ಫಸ್ಟ್ ಸ್ಟ್ಯಾಂಡರ್ಡ್. ಚೆನ್ನಾಗಿ ಓದಬೇಕು. ನಿಮ್ಮ ಹೆಸರು? ಸೇಮ್ ಹೆಸರು. ಪನ್ನೀರು ಬ್ರೋಕೋಲಿ ಎಲ್ಲ ತಿಂತಾ ಇದ್ದಾರೆ. ಇವ್ರ ಸ್ಮೈಲ್ ಭಾರಿ ಸಖತ್ತ ಇದೆ. ನಿಮ್ಮ ಹೆಸರೇನು?
ಪುನರ್ವಿ ವೆರಿ ಗುಡ್. ಎಲ್ಲರೂ ನಗ್ಬೇಕು, ಯಾಕೆ ನಗ್ತಾ ಇಲ್ಲ ಯಾರು? ಡಲ್ಲಾಗಿದ್ದೀರಾ? ಸ್ಕೂಲ್ ಇಂದ ಬಂದಿದ್ದೀರಾ ಅಂತನಾ? ಮತ್ತೆ ಸ್ಕೂಲ್ ಆಗೋಯ್ತು ಅಂತನಾ? ಹಾಂ, ಮತ್ತೆ ಯಾರಿಗೆ ಇನ್ನೊಂದ್ಸತಿ ಬೇಕು ಕೇಳಿ ತಗೊಳ್ಳಿ ಆಯಿತಾ? ಏನು ಇಷ್ಟ ಆಯಿತು? ಪನ್ನೀರ್ ಇಷ್ಟ ಆಯಿತಾ, ಬ್ರೋಕೋಲಿ ಇಷ್ಟ ಆಯಿತಾ? ಇನ್ನೂ ಬ್ರೋಕೋಲಿ ತಿಂದಿಲ್ಲ ಅನಿಸುತ್ತೆ. ಪನ್ನೀರ್ ಇಷ್ಟ ಆಯಿತಾ? ಹಾಂ, ಟೂತ್ ಪಿಕ್ ಹಾಕಿ ತಗೊಳ್ಳಿ. ತಮ್ಮ ಹೆಸರು? ವೆರಿ ಗುಡ್. ನಿಮ್ಮ ಹೆಸರು? ಓಕೆ. ನಿಮ್ಮ ಹೆಸರು? ವಾವ್, ವೆಲ್ಕಮ್. ವೆಲ್ಕಮ್, ತಗೊಳ್ಳಿ. ವೆರಿ ಗುಡ್. ಏನು ಓದ್ತಾ ಇದ್ದೀರಾ? ವಾವ್. ರೇವತಿ. ಲಕ್ಷ್ಮಿ. ದೇವರು. ನೀವು? ಓ ವಾವ್, ಸಖತ್ತಾಗಿದೆ. ನಿಮ್ಮ ಹೆಸರು? ಮಹಾಲಕ್ಷ್ಮಿ. ಲಕ್ಷ್ಮಿ ಮಹಾಲಕ್ಷ್ಮಿ. ಅವಾಗೆ ಲಕ್ಷ್ಮಿ ಹೋದ್ರಿ, ಇವಾಗ ಮಹಾಲಕ್ಷ್ಮಿ. ಸಿಸ್ಟರ್ ನಿಮಗೂ ಕೊಡ್ಲಾ? ಆಮೇಲೆ ಸೊ ಇನ್ನೊಂದು ಬಂತಾ? ಇನ್ನೂ 10 ಪ್ಲೇಟ್ ಇಡಿ. ಹಾಂ ಹಾಂ. ಇದು ಬಂದು JP ನಗರ್ 7th ಫೇಸ್ ಹತ್ರ ಇರೋದು, ಕೆರೆ ಹತ್ರ, ಪ್ರಸನ್ನ ಜ್ಯೋತಿ ಅಂತ. ಎಲ್ಲರೂ ಇಲ್ಲಿ ಹೆಣ್ಮಕ್ಳೇ ಇರೋದು. ಕನ್ನಡಾಂಬೆ ಅಂದ್ರೇ ಹೆಣ್ಣು. ಸೊ ಹಾಗಾಗಿ ಇದೊಂದು ಸ್ಟಾರ್ಟ್ ಮಾಡಿದ್ದೀನಿ. ಹೋಗುತ್ತೆ, ಎಲ್ಲೋಗುತ್ತೆ ನೋಡೋಣ. ಸೊ ತಮ್ಗೆ ಯಾರ್ಯಾರಿಗೆ ಫ್ರೀ ಇತ್ತು ಟೈಮು, ದಯವಿಟ್ಟು ಬಂದು ಮಕ್ಕಳನ್ನ ನೋಡಿ, ನಿಮ್ಮ ಕೈಯಲ್ಲಾಗಿದ್ದು ಕೊಡಿ. ಅಕಸ್ಮಾತ್ ನಿಮ್ಮ ಕೈಯಲ್ಲಾಗಿಲ್ಲ, ಟೈಮ್ ಇಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಕೊಡೋಕ್ಕೆ ರೆಡಿ ಇರ್ತೀನಿ. ಇದು ಒಂದೇ ಆಶ್ರಮ ಅಲ್ಲ, ಬೆಂಗಳೂರಲ್ಲಿ ಎಷ್ಟಿದೆಯೋ ಅಷ್ಟು ಆಶ್ರಮನೂ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲೆ ತಿಂಗಳು ಒಂದು ಇವೆಂಟು ನಾನು ಮಿಸ್ ಮಾಡದೆ ಮಾಡ್ತೀನಿ ಗೈಸ್, ಎಲ್ಲ ನಿಮ್ಮ ಸಪೋರ್ಟಿಂದ. ಹೇಗಿದೆ ಪನ್ನೀರು, ಬ್ರೋಕೋಲಿ ಎಲ್ಲ? ಚೆನ್ನಾಗಿದೆಯಾ? ನಿಮಗೆ ಖುಷಿ ಆಯಿತಾ? ಹಂಗಾದ್ರೆ ನನಗೆ ತುಂಬ ಖುಷಿ ಆಯಿತು. ಎಲ್ಲ ತಿನ್ನಿ, ಮತ್ತೆ ಇನ್ನೂ ಬೇಕಂದರೆ ಇನ್ನೂ ಕೇಳಿ, ಓಕೆನಾ? ಲಿಮಿಟ್ ಇಲ್ಲ, ಅನ್ಲಿಮಿಟ್. ಟ್ರೇ ತಗೋ, ಎಷ್ಟು ಕೇಳ್ತಾರೋ ಅಷ್ಟು ಹಾಕ್ತಾರೋ. ಪನ್ನೀರ್ ಇರು, ಇನ್ನೂ ಕೊಡ್ತೀನಿ. ಇದು ಇವ್ರಿಗಾಯ್ತಾ? ಇವ್ರಿಗೆ ಕೊಟ್ರಾ? ನಿಮ್ಗಿನ್ನೂ ಕೊಟ್ಟಿಲ್ಲ ಅಲ್ಲ? ಇನ್ನೂ ಯಾರಿಗೆ ಸಿಕ್ಕಿಲ್ಲ? ಇನ್ನೂ ಯಾರಿಗೆ ಸಿಕ್ಕಿಲ್ಲ? ಗೈಸ್, ನಮ್ಮ ಮನೇಲೂ ಹಿಂಗೆ ನಾವು ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ತಿಂದ್ಬಿಡ್ತಾ ಇದ್ವಿ. ಅವಾಗ ಅಮ್ಮ ಇದೇ ಥರ ಹೇಳ್ತಾ ಇದ್ರು ನನಗೆ, ಸಾಕು 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 ಅಂತ ಅಂದರು. ಮಕ್ಕಳೇ ಹೌದು, ಅಮ್ಮ ಹೇಳೋದು ಯಾವಾಗಲೂ ಕೇಳಬೇಕು ನೀವು. ಅಮ್ಮ ಏನು ಹೇಳ್ತಾರೆ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾರೆ. ಇವಾಗೇನೋ ಟೇಸ್ಟಿಗೆ ತಿನ್ಬಿಡ್ತೀರಾ, ಆಮೇಲೆ ರಾತ್ರಿ ಅನ್ಭೋಗ್ಸೋದು ಯಾರು? ನೀವೇ. ಸೊ ಅವಾಗ ಏನು ಮಾಡಬೇಕು? ಯಾರ ಮಾತು ಕೇಳಬೇಕು? ವೆರಿ ಗುಡ್. ಇನ್ನೊಂದ್ಸತಿ ಕೇಳ್ತೀನಿ, ಯಾರ ಮಾತು ಕೇಳಬೇಕು? ವೆರಿ ಗುಡ್. ಗೈಸ್, ನಾನೊಂದು ಮಾತು ಹೇಳಬೇಕು. ಮನುಷ್ಯಂಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಮ್ಯಾನ್ಕೈಂಡ್ಗೆ ನಾವು ಯಾವತ್ತೂ ಥ್ಯಾಂಕ್ಸ್ ಹೇಳಲೇಬೇಕು. 2 ಥರ ಮನುಷ್ಯರು ಇದ್ದಾರೆ, ಒಂದು ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಕೆಟ್ಟವನು ಮನುಷ್ಯನೇ, ಒಳ್ಳೆಯವನು ಮನುಷ್ಯನೇ. ದೇವ್ರು ಬರೋದು ಮನುಷ್ಯನ ರೂಪದಲ್ಲೇ, ಡಿಮನ್ಸ್ ಬರೋದು ಮನುಷ್ಯನ ರೂಪಲ್ಲೇ. ಸೊ ನಾವು ನೆಗೆಟಿವ್ ಎಲ್ಲ ಸೈಡ್ಗೆ ಇಟ್ಟು ನಾವು ಪಾಸಿಟಿವ್ ಕಡೆನೇ ಹೋಗೋಣ, ದೇವ್ರ ಹತ್ರನೇ ಹೋಗೋಣ. ಸೊ ದಯವಿಟ್ಟು ಮಕ್ಕಳಿಗೆ ಈ ಥರ ಬಂದು ಏನಾರ ಒಂದು ಪ್ರೀತಿಯಿಂದ ಕೊಟ್ಟು ಮಕ್ಕಳಲ್ಲಿ ದೇವ್ರನ್ನ ಕಾಣಿ. ಅದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇಲ್ಲಿದೆ ನೋಡಿ ರೆಡ್ಡು. ಹಾಂ, ಚಿನಿ ಪ್ಲೇಟಿಗೆ ಬನ್ನಿ. ಸೊ ಗೈಸ್, ಗೊತ್ತಿರಲಿಲ್ಲ ಹೆಂಗೆ ನಡೆಯುತ್ತೆ, ಯಾವ ಥರ ನಡೆಯುತ್ತೆ ಅಂತ. ಫಸ್ಟ್ ಟೈಮ್ ಅಲ್ವಾ? ಸೊ ಪ್ಲ್ಯಾನ್ ಏನೋ ಆಗಿಬಿಟ್ಟಿತ್ತು ನಿನ್ನೆ. ಬಟ್ ಹೆಂಗೆ ಏನು ಎತ್ತ ಅಂತ ಇಲ್ಲಿ ಬಂದು 90% ಎಲ್ಲ ಮಕ್ಕಳು ತಿಂದಮೇಲೆ ಭಾರಿ ಖುಷಿ ಆಗ್ತಾಯಿದೆ ಗೈಸ್. ಸೀರಿಯಸ್ಲಿ ಈ ಖುಷಿಗೆ ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ. ಸಂಪಾದನೆ ಮಾಡ್ಬೋದು. ಹಾಂ, ಹೇಳಿ ಯಾವುದನ್ನ? ಅದ್ರದ್ದು ಒಂದು ಸ್ಟೋರಿ ಇದೆ. ಹಾಂ, ಯಾರು? ಗೈಸ್ ಸೂಪರು, ಭವಾನಿ ಸಿಸ್ಟರ್ ಸೂಪರು. ನನಗೆ ಟೆನ್ಷನ್ ಮಾಡ್ಕೊತೀರಾ ಅಂತ ಹೇಳ್ಬಿಟ್ರು. ಓಕೆ, ಇವಾಗ ಕೂಲ್ ಆಗ್ತಾ ಇದ್ದೀನಿ ನೀವು ಹೇಳಿದ್ಮೇಲೆ. ಹೌದು. ಸೊ ಗೈಸ್, ಇಲ್ಲಿ ನಾನು ನಮ್ಮ ಹೆಂಗಸ್ರನ್ನ ರೇಗ್ಸೋಕ್ಕಾಗಲ್ಲ, ಇರಿಟೇಟ್ ಮಾಡೋಕ್ಕಾಗಲ್ಲ, ಮತ್ತು ಅವ್ರನ್ನ ಹೆಂಗಂದ್ರೆ ಹಂಗೆ ಮಾತಾಡೋಕ್ಕಾಗಲ್ಲ.
ಅವ್ರಿಗೆ ಸಪೋರ್ಟಿಂಗ್ ನಾವೆಲ್ಲ. ಎಲ್ಲರೂ ಸಪೋರ್ಟ್ ಇಲ್ಲೇ ಇದೆ. ಸಾರಿ ಮೇಡಮ್. ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತಿದ್ರಲ್ಲ ಶಕ್ತಿ 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 ಅಂತ, ನೋಡಿ ಎಷ್ಟು ಶಕ್ತಿ ಇದೆ. ನೋಡಿ ಇಲ್ಲಿ ಇದೆಲ್ಲ ಕಾಣಿಸ್ತಾ ಇದೆ. ಶಕ್ತಿ ಇದೆ ನೋಡಿ. ಕರೆಕ್ಟ್, ಹೌದು. ನಾವು ಫಸ್ಟೇ ಸರೆಂಡರ್ ಆಗಿದ್ವಿ. ಹೆಣ್ಮಕ್ಳು ಅಂದ್ರೇನೆ ಶಕ್ತಿ, ಶಕ್ತಿ ಅಂದ್ರೇನೆ ಹೆಣ್ಮಕ್ಳು, ಹೌದಲ್ವಾ? ಜನ್ಮ ಕೊಡೋದು ನೀವೇ, ಹಂಗಾಗಿ ನೀವೇ ಸ್ಟ್ರಾಂಗು. ನಾನು ಒಪ್ತೀನಿ ಮಾತನ್ನ. ಅಂದರೂ ಇಲ್ಲಿ ಏನಂದರೆ ನಾವು ಯಾವತ್ತೂ ನಾವು ಸ್ಟ್ರಾಂಗು ನೀವು ಸ್ಟ್ರಾಂಗು ಅಂತ ಹೇಳಬಾರ್ದು. ಎಲ್ಲ ಈಕ್ವಲ್. ನಿಮ್ಮ ಶಕ್ತಿ ನಿಮ್ಮ ಹತ್ರ ಇರುತ್ತೆ, ನಿಮ್ಮ ಧೈರ್ಯ ನಿಮ್ಮ ಹತ್ರ ಇರುತ್ತೆ. ನಮ್ಮ ಶಕ್ತಿ ನಮ್ಮ ಹತ್ರ ಇರುತ್ತೆ, ನಮ್ಮ ಧೈರ್ಯ ನಮ್ಮ ಹತ್ರ ಇರುತ್ತೆ. ನಾವಿಬ್ಬರು ಯಾವ ಥರ ಅಂದರೆ 2 ಕಣ್ಣಿದ್ದ ಥರ, ಗಂಡು ಹೆಣ್ಣು 2 ಕಣ್ಣು ಥರ. 2 ಕಣ್ಣು ಅಲ್ಲಿ ಒಂದು ಕಣ್ಣು ಕಾಣಿಸಿಲ್ಲ ಅಂದರೂ ರೈಟ್ ಸೈಡ್ ಕಾಣಿಸಲ್ಲ, ಲೆಫ್ಟ್ ಸೈಡ್ ಮಾತ್ರ ಕಾಣಿಸುತ್ತೆ. ಅವಾಗ ರೈಟ್ ಸೈಡ್ ಯಾರನ್ನ ಬಂದು ಏನಾರ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಅದೇ ಲೆಫ್ಟ್ ಹೊಟ್ಟೋದ್ರೆ ಅದೇ ಥರ ಗಂಡು ಹೆಣ್ಣು 2 ಕಣ್ಣು ಥರ. ಅವರಿಬ್ಬರು ಜೊತೇಲಿ ಸಾಗಿದ್ರೇ ಜೀವನ ಅಲ್ವಾ? ಸೊ ಇಬ್ಬರು ಸ್ಟ್ರಾಂಗ್ ತಾನೆ? ಇವಾಗ ಹೇಳಿ, ಇಬ್ಬರು ಸ್ಟ್ರಾಂಗ್ ತಾನೆ? ಆದರೆ ಒಂದು ಕೈ ಮುಂದೆ ಹೆಣ್ಮಕ್ಳೇನೆ, ನಾನು ಅದು ಹೇಳ್ತೀನಿ. ಒಂದು ಕೈ ಮುಂದೆ ಹೆಣ್ಮಕ್ಳೇನೆ, ನಾನು ಅದು ಒಪ್ಪಿದ್ದೀನಿ. ನೆಕ್ಸ್ಟ್ ಏನು ಬೇಕು ಇವಾಗ? ಇವಾಗ ಜಾತಿ ಅಂತ ಹೇಳಿದ್ರಲ್ಲ, ಜಾತಿ ಒಂದೇ. ಏನು? ಮನುಷ್ಯತ್ವ ಅಲ್ಲ, ಮನುಷ್ಯತ್ವ. ನೀವು ನಿಮ್ಮ ಫ್ರೆಂಡ್ನ ಪ್ರೀತಿಯಿಂದ ಮಾತಾಡ್ಸೋದು, ನೀವು ಮನುಷ್ಯತ್ವ ಏನು ಗೊತ್ತಾ? ನೀವು ಪ್ರೀತಿಯಿಂದ ನಿಮ್ಗೆ ಇಷ್ಟು ಜನ ಒಗ್ಗಟ್ಟಾಗಿರೋದೇ ಮನುಷ್ಯತ್ವ ಅಲ್ವಾ? ಇವಾಗ ನೋಡಿ, ಇವ್ರಿಗೇನಾರ ಆದ್ರೆ ನೀವು ಹೋಗಲ್ವಾ? ನೀವು ಸಮಾಧಾನ ಮಾಡಲ್ವಾ? ಅವ್ರೇನಾರ ಮಾಡಿದ್ರೆ ಅದು ಸಣ್ಣ ಪುಟ್ಟ ಜಗಳ ಆಡೋದು ಇರ್ಲೇಬೇಕು. ಕರೆಕ್ಟ್, ಅದು ಕರೆಕ್ಟ್. ಇವ್ರು ಭವಾನಿ ತುಂಬಾ ಶಾರ್ಪು, ಎಲ್ಲರಿಗಿಂತ ಶಾರ್ಪ್ ಇದ್ದಾರೆ ಇವರು. ಇವರೇನ ಎಲ್ಲರಿಗಿಂತ ಶಾರ್ಪು? ನೋಡಕ್ ಚೆನ್ನಾಗಿದೆ. ಅದಕ್ಕೆ ನನ್ ಗಂಡ ಏನೇ ಅಲ್ಲಿ ಯಾರು ಶಿವ ರಾಕ್ಷಸರಿಗೂ ಇದು ವರ ಕೊಟ್ಟಿದೆ. ಯಾರು? ಕಮಾನ್. ವಾವ್, the little star. Wow, super. ಗೈಸ್, ಮಾತಿಗೆ ಬರ್ತಾ ಇಲ್ಲ ಗೈಸ್, ಮಾತು ಬರ್ತಾ ಇಲ್ಲ. ಇದಕ್ಕಿಂತ ಖುಷಿ ಏನು ಬೇಕು? ಸೊ ಥ್ಯಾಂಕ್ ಯು ಪೆರಿವಾ, ಥ್ಯಾಂಕ್ ಯು ಗುರುಗಳೇ. ಮತ್ತು ನನ್ನ ಹೆಂಡ್ತಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅಂದ್ಕೊಂಡಿದ್ದು ಆಯಿತು, ಮಕ್ಕಳಿಗೆಲ್ಲ ತಿನ್ನಿಸಿದ್ದಾಯಿತು, ಮಕ್ಕಳ ಜೊತೆ ಆಟ ಆಡ್ತಾ ಇದ್ದೀವಿ, ಭಾರಿ ಖುಷಿ ಆಯಿತು. ಸೊ ಇದು ಪ್ರಸನ್ನ ಜ್ಯೋತಿ ಆಶ್ರಮ ಮಕ್ಕಳು. ಸೊ ಭಾರಿ ಖುಷಿ ಆಯಿತು ಗೈಸ್. ಥ್ಯಾಂಕ್ ಯು. ನೆಕ್ಸ್ಟ್ ಟೀಚರ್ಸ್ ಮಾರ್ಕ್ಸ್ ತೆಗಿಬೇಕು, ಪಕ್ಕ ಮಾರ್ಕ್ಸ್ ತೆಗಿಬೇಕು. 4 months ಒಂದ್ಸರಿ ಕಂಪಲ್ಸರಿ ಬರ್ತೀನಿ, ಪ್ರಾಮಿಸ್. ಓಕೆನಾ? ಪಿಂಕಿ ಪ್ರಾಮಿಸ್ ಮಾಡಿ. 4 months ಒಂದ್ಸತಿ ನಾನು ಬಂದೇ ಬರ್ತೀನಿ. ಈ ಥರ ಡ್ಯಾನ್ಸ್ ಆಡೋಣ, ಈ ಥರ ಪಾರ್ಟಿನೂ ಮಾಡೋಣ, ಎಂಜಾಯ್ ಮಾಡೋಣ. ಆದರೆ ನೀವು ಪ್ರಾಮಿಸ್ ಮಾಡಿ ಚೆನ್ನಾಗಿ ಓದ್ತೀರಾ ಅಂತ. ಓಕೆ, ಗ್ರೇಟ್. ಎಲ್ಲರೂ ಚೆನ್ನಾಗಿ ಓದಿ. ವೆರಿ ಗುಡ್. ಎಲ್ಲರೂ ಓದಿ. ಬಾಯ್. ಥ್ಯಾಂಕ್ ಯು. ಇವ್ರು ಸಖತ್ ಕ್ಯೂಟ್. ಎಲ್ಲರಿಗೂ ಚಿಕ್ಕ ಪಾಪ. ಬಾಯ್.
ಬಾಯ್ ಎಲ್ಲರಿಗೂ ಬಾಯ್. 35 ವರ್ಷ ಅದೇ 88 ಇಂದ ಅದೇ ಮೇಡಮ್ ಬನ್ನಿ. ಮಾತಾಯಿತು. ಸೊ ಇದಕ್ಕೆಲ್ಲ ಕಾರಣಕರ್ತರು ಮೇಡಮೇ. ಸೊ ಮೇಡಮ್ ಹತ್ರ ಬಂದೆ. ಸೊ ಈ ಥರ ಹೇಳಿದ್ರೆ ಹಿಂಗೆ ಮಾಡಿ ಅಂತ. ಗ್ರೇಟ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆನರರಿ ಸರ್ವಿಸ್ ಸರ್ ಐ ಥಿಂಕ್ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅಂದ್ಕೊಳ್ತೀನಿ. ಸಣ್ಣದು ಚೆನ್ನಾಗಿತ್ತು ಅಷ್ಟೇ. ತುಂಬಾ 30-35 ವರ್ಷ ನನಗೆ ಅವರೇ ಇಲ್ಲಿ ಮಾಡಿ. ಹೋಮ್ವರ್ಕ್ ಮಾಡಿ ನಡೀರಿ. ಸೊ ಗೈಸ್ ಎಲ್ಲ ಮುಗೀತು, ಸಖತ್ತಾಗಿತ್ತು. ಈ ಆಶ್ರಮದ ಬಗ್ಗೆ ಐ ಮೀನ್ ಪ್ರಸನ್ನ ಜ್ಯೋತಿ ಬಗ್ಗೆ ಒಂದೇ ಒಂದು ಇಷ್ಟಪಡ್ತೀನಿ ಹೇಳೋಕ್ಕೆ. ಏನಂದರೆ ಇಲ್ಲಿ ಎಲ್ಲ ಮಕ್ಕಳನ್ನು ತನ್ನ ಮನೇಲಿ ನಾವು ನಮ್ಮ ಮಕ್ಕಳನ್ನ ಯಾವ ಥರ ನೋಡ್ಕೊಳ್ತಿರೋ ಅದೇ ಥರ ನೋಡ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಎಲ್ಲೂ ಅವ್ರು ಈಚೆ ಕಳಿಸಲ್ಲ. ಸ್ಕೂಲ್ ಆಯಿತು, ಟ್ಯೂಷನ್ ಆಯಿತು, ಮನೆ ಆಯಿತು, ಆ ಥರ ನೋಡ್ಕೊಳ್ತಾರೆ. ಊಟದ ವಿಚಾರ ಕೇಳಂಗೆ ಇಲ್ಲ. ನಾವೆಲ್ಲ ಮನೇಲಿ ಏನೇನು ತಿಂತೀವೋ ಅದೇ ಊಟನೂ ಇವ್ರು ಕೊಡೋದು. ಸೊ ನಾನು ತುಂಬ ಖುಷಿ ಆಯಿತು ಇಲ್ಲಿ ಬಂದು ನೋಡಿದ್ದು. ಪ್ರಸನ್ನ ಜ್ಯೋತಿ, JP ನಗರ್ 7 ಫೇಸ್, ಪುಟ್ಟೇನಹಳ್ಳಿ ಕೆರೆ ಬ್ಯಾಕ್ ಸೈಡ್ ಇರೋದು. ಸೊ ಯಾರೇ ಫ್ರೀ ಇದ್ದರೂ ಇಲ್ಲಿ ಬರ್ಬೋದು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಮಕ್ಳಿಗೆ ಏನು ಬೇಕೋ ತಿಂಡಿ ಕೊಡ್ಬೋದು, ತಿಂಡಿ ಕೊಡಿ. ಮಕ್ಕಳು ತುಂಬ ಖುಷಿ ಪಡ್ತಾರೆ. ನೋಡಿದ್ರಲ್ಲ ನಾನು ಎಷ್ಟು ಎಂಜಾಯ್ ಮಾಡಿದೆ. ನಾನು ಮಕ್ಕಳ ಜೊತೆ ಡ್ಯಾನ್ಸ್ ಆಡಿದೆ, ಅವ್ರ ಜೊತೆ ಮಾತಾಡಿದೆ, ಅವ್ರ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ಇದಕ್ಕಿಂತ ನನಗೆ ಬೇರೆ ಏನು ಬೇಡ ಗೈಸ್. ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನನ್ನ ಕನಸಿನ ದಾರಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದೇ ಥರ ನನ್ನಿಂದ ಏನೇನಾಗುತ್ತೋ ಒಳ್ಳೆ ಕೆಲಸ ಪ್ಲಸ್ ನಿಮಗೆ ಎಂಟರ್ಟೈನ್ಮೆಂಟು ಇನ್ಫಾರ್ಮೇಷನ್ ನಾನು ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಮಂತ್ ನೋಡೋಣ ಯಾವುದಿರುತ್ತೆ, ಯಾವ ಜಾಗ ಇರುತ್ತೆ. ನಿಮ್ಗೆ ಯಾರಾದರೂ ಗೈಸ್ ನೆಕ್ಸ್ಟ್ ಎಲ್ಲಾದರೂ ಸುತ್ತಮುತ್ತ ಬ್ಯಾಂಗ್ಳೂರಲ್ಲಿ ಆಶ್ರಮ ಇದ್ದರೆ ಮಕ್ಕಳದು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಆಶ್ರಮಕ್ಕೆ ಬಂದು ನಾನು ಪಾಲ್ಗೊಳ್ತೀನಿ. ನನ್ನ ಕೈಯಲ್ಲಾಗಿದ್ದು ನಾನು ಸಪೋರ್ಟ್ ಮಾಡ್ತೀನಿ. ಮಗು ಬಾಯ್, ಮಗು ಬಾಯ್. ಸೊ ಬಾಯ್ ಬಾಯ್ ಇದ್ದಾರೆ. ಸೊ ಎಲ್ಲರೂ ಓದ್ಕೊಳ್ಳೋ ಟೈಮ್ ಆಗಿದೆ, ಓದಬೇಕು ಮಕ್ಕಳು. ಆಮೇಲೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರ್ಯಾರು ಮಕ್ಕಳು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಓದಿ. ನೀವು ಅಂದ್ಕೊಂಡಿರೋದು ನೀವು ಸಾಧಿಸ್ಬೋದು. ಮತ್ತು ಜನರಲ್ ನಾಲೆಜ್ ತಿಳ್ಕೊಳ್ಳಿ. ಮತ್ತು ಸ್ಪೋರ್ಟ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಫಿಸಿಕಲಿ ಮೆಂಟಲಿ ತುಂಬ ಹ್ಯಾಪಿಯಾಗಿರ್ತೀರ. ಈ ಮಾತನ್ನು ಹೇಳ್ತಾ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಬಂದಿದ್ದು ಭಾರಿ ಖುಷಿ ಆಯಿತು. ಪ್ರಸನ್ನ ಜ್ಯೋತಿ. ಸೊ ಹೆಂಗಿತ್ತು ರೇಖಾ? ಸೂಪರ್ ಆಗಿತ್ತು ಗೈಸ್, ಸಖತ್ತಾಗಿತ್ತು. ಎಂಜಾಯ್ ಮಾಡಿದೆ. ಎಲ್ಲ ಲಗೇಜ್ ಗೈಸ್, ಎಲ್ಲ ಲಗೇಜ್ ಹಾಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಲಗೇಜ್ ಇಲ್ಲಿದೆ. ಸೊ ಅಲ್ಲಿ ನಮ್ಮ ಬಾಯ್ಸ್ ಕೂತಿದ್ದಾರೆ. ನೀರ್ ಖಾಲಿನ ಅಣ್ಣ? ನಮ್ಮ ಬಾಯ್ಸ್ ಕತ್ಲೆ ಕಾಣಿಸ್ತಾ ಇಲ್ಲ, ಇಬ್ರು ಕತ್ಲೆ ಕಾಣಿಸ್ತಾ ಇಲ್ಲ ಗೈಸ್. ಸಖತ್ತಾಗಿದೆ. ಓಡದೆ ಮನೆಗೆ, ಬ್ಯಾಕ್ ಟು ಹೌಸ್. ಮತ್ತೆ ಇವಾಗ ಸಖತ್ ಗೈಸ್. ಒಂದು JP ನಗರ್ 7 ಪನ್ನೀರ್ ಎಲ್ಲ ರೇಗ್ಸದೆ. ಓಕೆ ಗೈಸ್, ಮನೆಗೆ ಹೊರಡ್ತಾ ಇದ್ದೀನಿ. ಮನೆಗೆ ಹೊರಟೆ ಪೀಸ್. ನನ್ ಗಂಡನೇ ಮಗು, ನನ್ ಗಂಡನೇ. ಓಕೆ ಗೈಸ್, ಸಖತ್ತಾಗಿತ್ತು ಗೈಸ್. ಬಾಯ್ ಗೈಸ್.